ಜೊತೆ ಒಂದು ಸೆಲ್ಫಿ ಕೊಡಲ್ಲ, ಸೆಲ್ಫಿ ಕೊಡಲ್ಲ. ಯಪ್ಪ ನಮ್ಮ ಮಮ್ಮಿಗಂತೂ. ಬಟ್ ನಾನು ಬರೋ ಅಷ್ಟರಲ್ಲಿ ಒಂದು ಪಾರ್ಸಲ್ ಬಂದಿದ್ದು ನಮಗೆ ಅಂತ. ಪೇಷನ್ಸ್ ಲೆಸ್ ತಿಂದು ನನಗೆ ಇದು ನೋಡಿ ಫುಲ್ ನಾಸ್ಟಾಲ್ಜಿಯಾ ಫೀಲಿಂಗ್ ಬಂತು. ಏನಕ್ಕೆ ಹೇಳಿ ನೀವು ತೋರಿಸ್ತೀನಿ. ಕೋರ್ಸ್ ನಾನೇ ತಿಂತೀನಿ, ನಾನೇ ಟ್ರೈ ಮಾಡ್ತೀನಿ. ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ, ಇವತ್ತು ಅನ್ನೋ ಸ್ಯಾಟರ್ಡೆ ನಾವು ಬಂದಿದ್ದೀವಿ ಫನ್ ವರ್ಲ್ಡ್ಗೆ. ಆ್ಯಕ್ಚುಲಿ ನಾನು ಇಲ್ಲಿ ಬಂದಿದ್ದು ಒಂದು ಪ್ರಮೋಷನ್ಗೆ, ಅದು ಹಳ್ಳಿ ಮನೆ ಕೇಟ್ರಿಂಗ್ ಪ್ರಮೋಷನ್ ಮಾಡೋಕ್ಕೆ. ಬಟ್ ನಂಗೆ ಗೊತ್ತಿರಲಿಲ್ಲ ಆಟ ಎಲ್ಲ ಆಡ್ಬೋದು ಅಂತ. ನಮ್ಮ ಮಮ್ಮಿ ಸೀರೆ ಹಾಕೊಂಡ್ ಬಂದಿದ್ದಾರೆ. ಅಯ್ಯೋ ನಂಗೆ ನಗು ತಡ್ಕೊಳಕ್ಕಾಗ್ತಲ್ಲ. ಎಂಟ್ರೆನ್ಸಲ್ಲಿ ಹೇಳ್ತಾ ಇದ್ದಾರೆ ಈ ಟ್ಯಾಗ್ ನಿಮಗೆ ಕೊಡ್ತೀವಿ, ಈ ಟ್ಯಾಗ್ನ. ಸೊ ನೀವು ಏನಾದ್ರು ಆಟ ಆಡೋದಾದ್ರೆ ಆಟ ಆಡ್ಬೋದು ಅಂತಂದರು. ಏನು ಆಟ ಆಡೋಣ ಹಿಂಗೆ? ನೀನು ಆಡೋ, ನಾನು ಆಡೋಲ್ಲ. ಏನು ಆಟ ಆಡೋಣ? ಇದೊಂದು ಗೇಮ್ ನಮ್ಮ ಮಮ್ಮಿ ನೋಡ್ಬೇಕಂತ ಇದ್ರು. ಸರಿ ಅವ್ರಿಗೋಸ್ಕರ ನಿಲ್ಸಿದ್ದೀನಿ. ನೋಡಿ ಹೆಂಗಿದೆ. ಆಡ್ತೀರಾ? ಅಯ್ಯೋ ಆಡ್ತೀಯಮ್ಮ? ಕ್ರೇಜಿ ಆಗಿದೆ ಆ್ಯಕ್ಚುಲಿ. ಎಲ್ಲ ಗೇಮು ಅಷ್ಟೇ. ವಂಡರ್ಲಾಲ್ ನಾನು ನೋಡಿದ್ದೀನಿ. ಸಕ್ಕದ ಆಟಗಳಿದೆ. ವಂಡರ್ಲಾಗಿಂದ ಚೆನ್ನಾಗಿರೋಂಥ ಆಟಗಳಿಲ್ಲಿದೆ ಅಂತ ಅನ್ನಿಸ್ತು ನನಗೆ ನೋಡಿದಾಗ. ಐ ಡೋಂಟ್ ನೋ, ಎಲ್ಲ ಕಡೆ ಜಾಸ್ತಿ ಜನ ಇದ್ದಾರೆ. ನೋಡೋಣ ಒಂದೆರಡು ಆಟ ಆದರೆ ಟ್ರೈ ಮಾಡ್ತೀವಿ. ಯೂಶ್ವಲಿ ಈ ಥರ ಕುದುರೆ ಚಿಕ್ಕವ್ರಿಗೆ ಮಾತ್ರ ಇರುತ್ತೆ, ದೊಡ್ಡವ್ರಿಗೆ ಇರೋದೇ ಇಲ್ಲ. ಇಲ್ಲ ಆಯ್ತಲ್ಲ, ಹೋಗೋಣ. ದಿಸ್ ಇಸ್ ದ ಹೋಲ್ ಸೆಟಪ್ ಆಫ್ ಹಳ್ಳಿ ಮನೆ ಅವ್ರು ಮಾಡಿರೋದು. ಅವ್ರದ್ದು ಕೇಟ್ರಿಂಗ್ ಸರ್ವಿಸೇ ಪ್ರಮೋಟ್ ಮಾಡೋಕ್ಕೆ ಇವತ್ತು ನಾವು ಬಂದಿರೋದು. ಆ್ಯಂಡ್ ದಿಸ್ ಇಸ್ ಆಲ್ ದ ಸೆಟಪ್ಸ್. ಇದೆಲ್ಲ ವೆಜ್ ಕೌಂಟರ್, ಎಲ್ಲ ವೆಜ್ ಕೌಂಟರೇ. ಕಾರ್ಪೊರೇಟ್ ಇವೆಂಟ್ ಆಗಿರೋದ್ರಿಂದ ಅವರು ನಾನ್ ವೆಜ್ನ ಆಚೆ ಕಡೆಯಿಂದ ಔಟ್ಸೋರ್ಸ್ ಮಾಡ್ತಾರಂತೆ. ಬಟ್ ಅದರ್ವೈಸ್ ವೆಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ್ರು. ಓಕೆ ಡನ್ ಸರ್ ಅಂತ. ಸೊ ನಾವಲ್ಲಿ ರೀಚ್ ಆಗಿದ ತಕ್ಷಣ ರವೀಂದ್ರ ಸರ್ ಅವ್ರನ್ನ ಮೀಟ್ ಮಾಡಿದ್ವಿ. ದಿ ರವೀಂದ್ರ ಸರ್ ಅಂದರೆ ಹೋಟೆಲ್ ಓನರ್ ಏನಿದ್ದಾರೆ, ಹಳ್ಳಿ ಮನೆ ಹೋಟೆಲ್ ಓನರು, ಅವ್ರನ್ನ ಮೀಟ್ ಮಾಡಿದ್ವಿ. ಆ್ಯಂಡ್ ಇಟ್ ವಾಸ್ ಸಚ್ ಅ ನೈಸ್ ಫೀಲಿಂಗ್ ಗೊತ್ತಾ. ಯಾಕಂದರೆ ಹಳ್ಳಿ ಮನೆ ಇಸ್ ಅ ವೆರಿ ವೆರಿ ಕಾಸ ಕ್ಲೋಸ್. ನಮ್ಗೆ ಮಲ್ಲೇಶ್ವರದ ಒನ್ ಆಫ್ ದ ವೆರಿ ಓಲ್ಡ್ ಅಥೆಂಟಿಕ್ ಹೋಟೆಲ್. ನಾವು ಎಲ್ಲರೂ ಹೋಗಿರ್ತೀವಿ ಲೈಫಲ್ಲಿ ಒಂದ್ಸಲ ಹಳ್ಳಿ ಮನೆಗೆ. ಸೊ ಅಲ್ಲಿ ಓನರ್ನ ಮೀಟ್ ಮಾಡಿದಾಗ ನನಗಂತೂ ಫುಲ್ ಖುಷಿ ಆಯಿತು. ಲೈಕ್ ಐ ವಾಸ್ ಫೀಲಿಂಗ್ ಲೈಕ್ ನೀವೇನೋ ಓನರ್, ನಂಗೆ ಗೊತ್ತೇ ಇರಲಿಲ್ಲ ಅನ್ನೋ ಥರ. ಅದಾದಮೇಲೆ ಅವ್ರ ಹತ್ರ ಕೇಳ್ಕೊಂಡ್ವಿ ಏನೇನೆಲ್ಲ ಕವರ್ ಮಾಡಬೇಕು ನಾವು, ಬಿಕಾಸ್ ಅವ್ರಿಗೆ ಜಾಸ್ತಿ ನಾಲೆಜ್ ಇರುತ್ತೆ ಆ್ಯಂಡ್ ಅವ್ರಿಗೊಂದು ಐಡಿಯಾ ಇರುತ್ತೆ ಹೇಗೆ ರೀಲ್ ಟರ್ನ್ ಔಟ್ ಆಗಬೇಕು ಅಂತ. ಸೊ ಅವ್ರ ಹತ್ರ ಅದೆಲ್ಲ ತಿಳ್ಕೊಂಡು ಅದಾದಮೇಲೆ ನಾವು ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಐ ವಾಸ್ ಸೋ ಹಂಗ್ರಿ ಅಟ್ ದಿಸ್ ಲೆವೆಲ್. ಯಾಕಂದರೆ ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ಟೈಮ್ ಇಲ್ಲ ಅಂತ ನಾನು ಬ್ರೇಕ್ಫಾಸ್ಟು ಮಾಡಲಿಲ್ಲ, ಸೀದಾ ಅಲ್ಲೇ ಹೋದೆ. ಆ್ಯಂಡ್ ದಿಸ್ ವಾಸ್ ಮೈ ಫಸ್ಟ್ ಮೀಲ್. ಅವ್ರು ಬಡಿಸುವಾಗಲೇ ನನಗೆ ನೋಡಿದ್ದೆಲ್ಲ ತಿನ್ನಬೇಕು ಅನ್ನಿಸ್ತಾಯಿತ್ತು. ಆ ಪಲಾವ್ ಅಂತೂ ಸಖತ್ ಟೇಸ್ಟಿಯಾಗಿತ್ತು ನೋಡೋಕ್ಕೆ. ನನಗೆ ಪಲಾವ್ ಈ ಥರ ರಿಚ್ ಇನ್ ಕಲರ್ ಆ್ಯಂಡ್ ಗ್ರೀನ್ ಕಲರಲ್ಲಿದ್ರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಎಂಟ್ರಿ ಶಾಟ್ ಎಲ್ಲ ಏನೇನು ಮಾಡ್ತಾರೆ ಅದೆಲ್ಲ ಶೂಟ್ ಮಾಡಿಕೊಂಡು ಇವಾಗ ತಿನ್ನೋ ಕಾರ್ಯಕ್ರಮ. ಒಂದು ಪ್ಲೇಟಲ್ಲೆಲ್ಲ ಹಾಕ್ಕೊಂಡ್ಬಂದಿದ್ದೀವಿ, ತೋರಿಸ್ತೀನಿ ಏನಿದೆ ಅಂತ. ಇದು ಒಂದು ಚಪಾತಿ ಇದೆ, ಇದೇನೋ ರುಮಾಲಿ ರೋಟಿ ಥರ ಅಲ್ಲ ಅದೇನು. ಹಾಂ, ಪಲಾವು, ಮೊಸರು ಬಜ್ಜಿ, ಹೆಸರು ಕಾಳು ಪಲ್ಯ, ಬದನೆಕಾಯಿ ಗೊಜ್ಜು, ಪನ್ನೀರ್ ಕರ್ರಿ, ಬೇಬಿಕಾರ್ನ್ 65. ನಾನಂತೂ ಇದು ಫಸ್ಟ್ ಮೀಲ್ ತಿಂತಾ ಇರೋದು. ಬೆಳಗ್ಗೆಯಿಂದ ಊಟನೇ ಮಾಡಿದೆ ನಾನು. ಮಸ್ತ್. ಸೊ ನೆಕ್ಸ್ಟ್ ನಾನು ಕವರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಮುಳ್ಬಾಗ್ಲು ದೋಸೆ. ಅವ್ರು ಫ್ಲಿಪ್ ಮಾಡ್ತಾಯಿದ್ರೇ ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಎನಿ ಡೇ ಎನಿ ಟೈಮ್ ನನಗೆ ಬೋರ್ ಹೊಡ್ಸ್ಕೊಳ್ಳದೆ ನಾನು ತಿನ್ನುವಂಥ ಐಟಮ್ ಅಂತಂದರೆ ದೋಸೆ. ನಂಗೆ ತುಂಬ ಇಷ್ಟ ದೋಸೆ ಅಂದರೆ. ಅದು ಈ ಥರ ಕ್ರಿಸ್ಪಿಯಾಗೆಲ್ಲ ಇದ್ಬಿಟ್ರಂತೂ ನಂಗೆ ಸಖತ್ ಇಷ್ಟ. ದೋಸೆ ಜೊತೆ ನಿಮ್ಗೇನು ಇಷ್ಟ? ಚಟ್ನಿನ? ವಿಯರ್ಡ್ಲಿ ನಂಗೆ ತುಪ್ಪ ತುಂಬ ಇಷ್ಟ. ನಾನು ಪ್ಲೇನ್ ದೋಸೆ ಜೊತೆಗೆ ಮನೇಲಿ ಯಾವಾಗಲೇ ದೋಸೆ ಮಾಡಿದ್ರು ಅದ್ರ ಜೊತೆ ಫಸ್ಟ್ ದೋಸೆ ನಾನು ತುಪ್ಪದಲ್ಲೇ ತಿನ್ನೋದು. ಅದಾದಮೇಲೆ ಚಟ್ನಿ, ಸಾಂಬಾರು, ಕರ್ರಿ ಅದೇನೇನು ಮಾಡಿರ್ತಾರೆ ಅದು. ಆ್ಯಂಡ್ ಇಲ್ಲಿ ಲೈವ್ ಮೆಕ್ಸಿಕನ್ ಅಲ್ಲಿ ಲೈವ್ ಪಾಸ್ತಾ ಮಾಡ್ತಾಯಿದ್ರು. ಇಟ್ ವಾಸ್ ಸೋ ನೈಸ್. ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು. ಆ್ಯಂಡ್ ಅವರ ಸ್ಯಾಲೆಡ್ ಸೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀನಟ್ ಸ್ಯಾಲೆಡ್, ಪಾಸ್ತಾ ಸ್ಯಾಲೆಡ್, ವೆಜಿಟೇಬಲ್ ಸ್ಯಾಲೆಡ್, ಆ ಥರ ಎಲ್ಲ ಏನೇನೋ ವೆರೈಟೀಸ್ ಆಫ್ ಸ್ಯಾಲೆಡ್ಸ್ ಇತ್ತು. ಬಟ್ ನಮ್ಮ ಅನಿಸಿದ್ದಿಲ್ಲ ಹೇಳಿ ದೋಸೆಯಲ್ಲಿ. ಸೊ ವಾಪಸ್ ಬಂದು ನಾನು ದೋಸೆನೇ ತೊಗೊಂಡು ಬರೀ ವೆಜಿಟೇಬಲ್ ಸ್ಯಾಲೆಡ್ ಮಾತ್ರ ತೊಗೊಂಡು ಬಂದೆ. ಈ ಥರ ಪಾರ್ಕಲ್ಲಿ ಕುತ್ಕೊಂಡು ಯಾವಾಗಾದರೂ ಊಟ ಮಾಡಿದ್ಯಾ? ಮಾಡಿದ್ದೀನಿ, ತುಂಬ ಧನ್ಯವಾದ.
ಅದು ಎಷ್ಟು ದಿನ ಆಗೋಗಿತ್ತೋ ನಾನು ಈ ಥರ ಒಂಥರ ಪಿಕ್ನಿಕ್ ಮೂಡ್ನಲ್ಲಿ ಪಾರ್ಕಲ್ಲಿ ಕುತ್ಕೊಂಡು ಆರಾಮಾಗಿ ತಿಂತ ಈ ಥರ ವ್ಯೂನ ಎಂಜಾಯ್ ಮಾಡ್ತಾ. ಆ್ಯಂಡ್ ವಂಡರ್ಲಾಗಿನ್ನ ಮೋಸ್ಟ್ ಅಡ್ರಿನಲಿನ್ ರಶಿಂಗ್ ಗೇಮ್ಸ್ ನನಗೆ ಫನ್ ವರ್ಲ್ಡಲ್ಲಿ ಇದೆ ಅಂತ ಅನ್ನಿಸ್ತು. ನೀವು ಯಾರಾದರೂ ರೀಸೆಂಟಾಗಿ ಹೋಗಿದ್ರಾ ಫನ್ ವರ್ಲ್ಡ್ಗೆ ಅಂತ ಹೇಳಿ ನನಗೆ, ಬಿಕಾಸ್ ಇಟ್ ಇಸ್ ಸಮ್ಮರ್ ಹಾಲಿಡೇಸ್. ಆ್ಯಂಡ್ ಇಲ್ಲಿ ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಏನೇಳಿ ಟರ್ಕಿಶ್ ಐಸ್ ಕ್ರೀಮ್. ಈ ಅಣ್ಣ ಅಂತೂ ಮಸ್ತ್ ಆಡಿಸ್ತಾ ಇದ್ರು. ಬಂದಿದ್ದು ಎಲ್ಲ ಕಸ್ಟಮರ್ಸ್ಗೂ ಇದೇ ಥರ ಮೋಸ್ಟ್ ಎಕ್ಸೈಟಿಂಗ್ ವೇನಲ್ಲಿ ಆಟಾಡಿಸ್ತಾ ಇದ್ರು. ಆ್ಯಂಡ್ ಒಂದು ಲೈವ್ ಕ್ಲಿಪ್ಪಿಂಗ್ ನಿಮಗೋಸ್ಕರ ತೆಗೆದಿದ್ದೀನಿ, ನೆಕ್ಸ್ಟ್ ಅದನ್ನೇ ಆ್ಯಡ್ ಮಾಡ್ತೀನಿ, ನೀವು ನೋಡಿ ಮಜಾ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ನೋಡಿದ್ರೆ ಓ ಮೈ ಗಾಡ್, ಕಾಟನ್ ಕ್ಯಾಂಡಿ ನಾವೇ ಮಾಡ್ಕೋಬೇಕಂತೆ. ಆ ಥರದ್ದು ಒಂದು ಮಿಷೀನು. ನಾನು ಮೋಸ್ಟ್ ಎಕ್ಸೈಟೆಡ್ ಕಿಡ್ ಆಗಿಬಿಟ್ಟೆ. ನಾನು ಕ್ಯೂವಲ್ಲಿ ನಿಲ್ತೀನಿ, ಏನು ಬೇಕಾದರೂ ಮಾಡ್ತೀನಿ, ಆದರೆ ನನಗೆ ಕಾಟನ್ ಕ್ಯಾಂಡಿ ಬೇಕು ಅಂತ. ಎಷ್ಟೊಂದು ಫ್ಲೇವರ್ಸಲ್ಲಿತ್ತು. ಬಬಲ್ ಗಮ್ ಇತ್ತು, ಲೆಮನ್ ಇತ್ತು, ಆಮೇಲೆ ಸ್ಟ್ರಾಬೆರಿ ಇತ್ತು, ಆಮೇಲೆ ರೈನ್ಬೋ ಕಲರ್ ಇತ್ತು. ನಾನು ನೋಡಿದಾಗಲೇ ಡಿಸೈಡ್ ಮಾಡಿಬಿಟ್ಟೆ ದಟ್ ಐ ವಾಂಟ್ ಟು ಗೆಟ್ ಅ ರೈನ್ಬೋ ಕಲರ್ ಅಂತ. ಅಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ದ ಹೋಲ್ ಮೇಕಿಂಗ್ ಪ್ರಾಸೆಸ್ ಇಸ್ ಸೋ ಗುಡ್. ಅದೊಂದು ಸ್ಟಿಕ್ ಹಾಕಿ ನಮ್ಗೆ ಯಾವ ಫ್ಲೇವರ್ ಬೇಕು ಅಂತ ಕ್ಲಿಕ್ ಮಾಡಿದ್ರೆ ಅದು ಪ್ರಿಪೇರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟೇ ಅಲ್ಲದೆ ಐಸ್ ಗೋಲಾ ಇತ್ತು, ಅದಾದಮೇಲೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಐಸ್ ಕ್ರೀಮ್ ಇತ್ತು, ಪಾನ್ ಇತ್ತು. ಆ್ಯಂಡ್ ಡೆಸರ್ಟಿಗೆ ಬಂದರೆ ಬ್ರೌನಿ, ಮಿನಿ ಸಂಡೇ ಥರ ಒಂದು ಐಸ್ ಕ್ರೀಮ್ ಮಾಡ್ತಾಯಿದ್ರು ಅವರೇ ಅಲ್ಲೇ, ಕೋಲ್ಡ್ ಸ್ಟೋನ್ ಐಸ್ ಕ್ರೀಮ್ ಥರ. ಇಟ್ ವಾಸ್ ವೆರಿ ವೆರಿ ಟೇಸ್ಟಿ. ನೋಡಿ ಮಗ, ಎಳೆ ಮಗು ನೋಡಿ ಗೈಸ್, ಚಾಕ್ಲೇಟ್ ಸಾಸ್ ಎಲ್ಲ ಮೇಲೆ ಹಾಕ್ಕೊಂಡು, ಗೊತ್ತಿಲ್ಲ ಅದು ಹೆಂಗೆ ಬಿತ್ತು ಅಂತ. ಅದು ಎಳೆ ಥರ ಬರುತ್ತಲ್ಲ, ಹಂಗೆ ಆಗಬೇಕು. ಹಿಂದೆ ಶಾಪ ಅರ್ಧ ನಾನೇ ಮಾಡಿದೆ. ಸರಿ, ಡೆಸರ್ಟ್ ಸೆಕ್ಷನ್ ಎಲ್ಲ ಆಯ್ತಲ್ಲ. ಇವಾಗ ಒಂದು ಪಾನ್ ಇಸ್ಕೊಂಡು ಪಾನ್ ತಿನ್ಕೊಂಡು ಹಂಗೆ ಮನೆ ಕಡೆಗೆ ಹೋಗೋಣ ಅನ್ನುವಾಗ ನನಗೆ ನೆನಪಾಯಿತು, ನಾವು ಕಾಟನ್ ಕ್ಯಾಂಡಿನೇ ತೊಗೊಂಡಿಲ್ಲ ಅಂತ. ಸೊ ಮೇಕಿಂಗ್ ಪ್ರಾಸೆಸ್ಗೆ ನಾವು ಇಳಿದ್ವಿ ಇವಾಗ, ಐಸ್ ಕ್ರೀಮ್ ತಿಂತ ಹಂಗೇನೆ. ಅದಾದಮೇಲೆ ನಾವು ಕಾಟನ್ ಕ್ಯಾಂಡಿ ಮಾಡ್ಕೊಳ್ಳೋಕ್ಕೆ ಕ್ಯೂವಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡಬೇಕಾದ್ರೆ ನೋಡಿದ್ರೆ ಅಲ್ಲೇ ಟ್ರೈನ್ ಪಾಸ್ ಆಗ್ತಾಯಿತ್ತು. ಲಾಸ್ಟ್ ವೀಕ್ ತಾನೇ ನಾವು ಹೋಗಿದ್ವಿ ಕಬ್ಬನ್ ಪಾರ್ಕ್ಗೆ ಟ್ರೈನಲ್ಲಿ ಹೋಗೋಕ್ಕೆ. ಅದನ್ನು ನೆನೆಸ್ಕೊಂಡು ಆಮೇಲೆ ಕಾಟನ್ ಕ್ಯಾಂಡಿ ಪ್ರಾಸೆಸ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ನಾನು ಹೇಳ್ದಂಗೆ ಫಸ್ಟೇ ರೈನ್ಬೋ ಕಲರ್ನೇ ನಾನು ಚೂಸ್ ಮಾಡಿದೆ, ಬಿಕಾಸ್ ದ ಕಲರ್ ವಾಸ್ ಸೋ ಎಸ್ಥೆಟಿಕ್. ಅಷ್ಟು ಚೆನ್ನಾಗಿತ್ತು. ಬಟ್ ಎಷ್ಟೊಂದು ಜನ ಬೆಳಗ್ಗೆಯಿಂದ ಯೂಸ್ ಮಾಡ್ತಾಯಿದ್ರಿಂದ ಒಂದು ಸ್ವಲ್ಪ ಜರ್ಕ್ ಹೊಡಿತಾ ಇತ್ತು ಮಿಷೀನು. ಅದಾದಮೇಲೆ ಅವಣ್ಣ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಹೆಂಗೆ ಚೂಸ್ ಮಾಡಬೇಕು, ಏನು ಮಾಡಬೇಕು ಅಂತ. ಆ್ಯಂಡ್ ಇವಾಗ ನಮ್ಮ ಕಾಟನ್ ಕ್ಯಾಂಡಿ ಮೇಕಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಆ್ಯಂಡ್ ಯೂಶಲಿ ನಾವು ಪಿಂಕ್ ಕಾಟನ್ ಕ್ಯಾಂಡಿ ಟ್ರಾಫಿಕಲ್ಲೆಲ್ಲ ಇಸ್ಕೊಂಡು ತಿಂತೀವಲ್ಲ, ಅದು ಒಂದೇ ಫ್ಲೇವರ್ ಇರುತ್ತೆ, ಒಂದೇ ಸ್ವೀಟ್ನೆಸ್ ಫ್ಲೇವರ್ ಇರುತ್ತೆ. ಬಟ್ ಇದು ಮಲ್ಟಿಪಲ್ ಫ್ಲೇವರ್ಸಲ್ಲಿತ್ತು. ಆ್ಯಂಡ್ ಇವಾಗ ನಮ್ಮ ಕಾಟನ್ ಕ್ಯಾಂಡಿ ಆಗಿದೆ, ರೆಡಿ. ನಾನು ಈಸ್ಕೊಂಡು ಈ ಕಡೆ ಬರೋ ಅಷ್ಟರಲ್ಲಿ ನಾವು ಒನ್ ಆಫ್ ಮೈ ಫಾಲೋವರ್ನ ಕೂಡ ಮೀಟ್ ಮಾಡಿದ್ವಿ. ಯೂಟ್ಯೂಬ್ ತೆಗೆ, ಇನ್ಸ್ಟಾಗ್ರಾಮ್ ಕಾಟನ್ ಕ್ಯಾಂಡಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ಮೇಕಿಂಗ್ ಪ್ರಾಸೆಸ್ ಅಷ್ಟೇ ಚೆನ್ನಾಗಿದೆ. ನಾನು ಆ ಕಾಟನ್ ಕ್ಯಾಂಡಿನ ಇಟ್ಕೊಂಡು ಅದು ಎಷ್ಟು ಪೋಸ್ ಮಾಡೋದನ್ನೋ ಗೊತ್ತಿಲ್ಲ, ಬಟ್ ಐ ವಾಸ್ ಲವಿಂಗ್ ಇಟ್. ಮುಗೀತು, ಎಲ್ಲ ವಿಡಿಯೋ ರೆಕಾರ್ಡು, ಎಲ್ಲ ಫೋಟೋ ರೆಕಾರ್ಡ್ ಮಾಡಿ ಆಯಿತು. ಈ ಕಾಟನ್ ಕ್ಯಾಂಡಿ ತೊಗೊಂಡಿದ್ದೀನಿ, ಇಟ್ಕೊಂಡಿದ್ದೀನಿ. ತಿನ್ನಕ್ಕೆ ಮನ್ಸು ಬರ್ತಾಯಿಲ್ಲ ನನಗೆ, ಅಷ್ಟು ಚೆನ್ನಾಗಿದೆ. ಕಲರ್ ನೋಡಿ ಎಷ್ಟು ಎಸ್ಥೆಟಿಕ್ ಆಗಿದೆ, ತಿನ್ನಬೇಕಾ ಅನ್ನಿಸ್ತಿದೆ. ಬಟ್ ಅಫ್ಕೋರ್ಸ್ ನಾನೇ ತಿಂತೀನಿ, ನಾನೇ ಟ್ರೈ ಮಾಡ್ತೀನಿ. ಬಟ್ ದೆನ್ ಏನು ರೈಡ್ ಆಡೋ ಅಷ್ಟು ಕೆಪಾಸಿಟಿದಂತೂ ನಾವಿಲ್ಲ, ಬಿಕಾಸ್ ವಿ ಆರ್ ಸೋ ಫುಲ್. ಏನು ಆಡೋಕ್ಕೆ ಹೋದ್ರೂ ನಾವು ಬೇಕಂದರೆ ಆಮ್ಲೆಟ್ ಹಾಕ್ತೀವಿ ಅನಿಸುತ್ತೆ. ಅದಕ್ಕೆ ರಿಸ್ಕ್ ತೊಗೊಳ್ದೆ ಹೋಗ್ತೀವಿ. ನೆಕ್ಸ್ಟ್ ಟೈಮ್ ಇಲ್ಲೇ ಬರ್ತೀವಿ. ಸೊ ನೆಕ್ಸ್ಟ್ ಟೈಮ್ ಇದಕ್ಕಂತಲೇ ಬಂದು ಹೋಲ್ ಡೇ ಸ್ಪೆಂಡ್ ಮಾಡ್ತೀವಿ. ಅಯ್ಯೋ ಏನು ಕಿರಿಸ್ತಾರಪ್ಪ. ಹಂಗೆ ಅವರು ಆಲ್ಸೋ ನಾವು ಇವತ್ತು ಎಷ್ಟು ಜನ ನಮ್ಮ ಫಾಲೋವರ್ಸ್ ಯೂಟ್ಯೂಬರ್ಸ್ನ ಮೀಟ್ ಮಾಡ್ತೀವಿ ಗೊತ್ತಾ? ಸೋ ಮೆನಿ ಆಫ್ ದೆಮ್. ಎಲ್ಲರೂ ಬಂದು ಮಾತಾಡ್ಸಿದ್ರು. ಆ್ಯಂಡ್ ಯೂಟ್ಯೂಬಿಂದ ಕಂಡಿಡ್ದು ಬಂದು ಮಾತಾಡ್ಸೋದು ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟು ವರ್ಷದಿಂದ ಯೂಟ್ಯೂಬಲ್ಲಿದ್ದು ಇವಾಗ ಎಲ್ಲರೂ ಗುರ್ತಿಡಿಯೋ ಥರ ಆಗಿದೆ ಅಂತ. ಆ್ಯಂಡ್ ಎಲ್ಲರೂ ಬಂದು ಮಾತಾಡ್ಸೋದು ತುಂಬ ಖುಷಿ ಆಗುತ್ತೆ. ಕೆಲವೊಬ್ಬರು ನಮ್ಮನ್ನ ನೋಡ್ತಾರೆ, ಬಂದು ಮಾತಾಡ್ಸಲ್ಲ, ಆಮೇಲೆ ಬಂದು ಕಮೆಂಟ್ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ. ಎಲ್ಲರೂ ನಮ್ಮನ್ನ ನೋಡಿದ್ರೆ ಪ್ಲೀಸ್ ನಮ್ಮ ಹತ್ರ ಬಂದು ಮಾತಾಡಿಸಿ, ಓಕೆನಾ? ನಾವು ಖುಷಿ ಪಡ್ತೀವಿ. ನಾವು ಖುಷಿ ಪಡ್ತೀವಿ. ಅಲ್ಲಿ ತನಕ ನಡ್ಕೊಂಡು ಹೋಗಿ ಆಟೋ ಹತ್ತೋದೇ ಇರೋದು.
ನೋಡು ಕರ್ಕೋಗು ತಿನ್ನು. ಏಯ್ ಕಚ್ಕೊಂತೈತೆ. ಅಯ್ಯೋ ಕಚ್ತಾ ಒಳಗಡೆ ಡಿಫ್ರೆಂಟ್ ಕಲರ್ಸ್ ಬರ್ತಾವ ಇದೆ. ಸೊ ನಾನು ಏನೋ ಫನ್ ವರ್ಲ್ಡಿಂದ ಬಂದಮೇಲೆ ಐ ವಾಸ್ ಜಸ್ಟ್ ಸ್ಲೀಪಿಂಗ್ ಟು ಗೆಟ್ ಸಮ್ ರೆಸ್ಟ್. ಯಾಕಂದರೆ ತುಂಬ ಬಿಸಿಲಿತ್ತಲ್ಲಿ ನೋಡಿದ್ರೆ ನಿದ್ದೆನೇ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ. ಬಟ್ ಇವಾಗ ಆಲ್ಮೋಸ್ಟ್ 5 o'clock ಆಗ್ತಿದೆ. ಇವಾಗ ನಾನು ಆಫೀಸ್ ಕೆಲಸದ ಮೇಲೆ ಆಚೆ ಹೋಗಬೇಕು. ಬಟ್ ನಾನು ಬರೋ ಅಷ್ಟರಲ್ಲಿ ಒಂದು ಪಾರ್ಸೆಲ್ ಬಂದಿತ್ತು ನಮಗೆ ಅಂತ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇದು ವೆರಿ ಏನಂತಾರೆ ತಾಳ್ಮೆ ಇದ್ದಿರೋರಿಗೆ ಏನಂತಾರೆ ಪೇಷನ್ಸ್ಲೆಸ್ ಇಂದು ಪರ ಅಂತ ಅರ್ಧಾಕ್ಬಿಟ್ಟೆ. ಬಟ್ ಮೇನ್ ಕವರ್ ಓಪನ್ ಮಾಡಿಲ್ಲ, ನಿಮಗೆ ತೋರಿಸಿ ಓಪನ್ ಮಾಡಬೇಕು ಅಂತ ಹಾಗೆ ಇರುತ್ತೆ. ಇದು ಅಭಿರಾಮಿ ಅಂತ ಬ್ಲೆಸ್ಡ್ ಮಾಮ್ ಲೈಫ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅವರು ಕಳಿಸಿರೋಂಥ ನಂದು ಮಮ್ಮಿದು ಹ್ಯಾಂಡ್ ಕ್ರಾಫ್ಟೆಡ್ ಏನೋ ಕಳಿಸಿದ್ದಾರೆ. ಏನಂತ ನಾನು ನಿಮ್ಮ ಜೊತೆ ಓಪನ್ ಮಾಡಬೇಕು. ಸೊ ಇಲ್ಲಿ ಏನಂತ ಬರ್ತಿದೆ ಅಂದರೆ, ಹಲೋ, ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಆಪರ್ಚುನಿಟಿ ಫಾರ್ ಕೊಲಾಬ್ರೇಟಿಂಗ್ ವಿತ್ ಯು. ವಿ ಹೋಪ್ ಯು ಲೈಕ್ ಅವರ್ ಹ್ಯಾಂಡ್ ಎಂಬ್ರಾಯ್ಡ್ ಮದರ್ಸ್ ಡೇ ಗಿಫ್ಟ್. ಪ್ಲೀಸ್ ಶೇರ್ ಇಟ್ ವಿತ್ ಯೋರ್ ಫಾಲೋವರ್ಸ್ ಆ್ಯಂಡ್ ಡೂ ಟ್ಯಾಗ್ ಅಸ್. ಅಫ್ಕೋರ್ಸ್ ನನಗೆ ಇದು ನೋಡಿ ಫುಲ್ ನಾಸ್ಟಾಲ್ಜಿಯಾ ಫೀಲಿಂಗ್ ಬಂತು. ಏನಕ್ಕೆ ಹೇಳಿ, ನಮ್ಮ ಸ್ಕೂಲ್ ಬೈಂಡಿಂಗಿಗೆ ಯೂಸ್ ಮಾಡ್ತಾ ಇದ್ವಲ್ಲ ಬೈಂಡಿಂಗ್ ಕವರ್. ಸೊ ಕ್ಯೂಟ್. ನನ್ನ ಪೋಸ್ಟ್ ಕಾರ್ಡ್ ತುಂಬ ಇಷ್ಟ ಆಯಿತು. ಇದು ಹ್ಯಾಪಿ ಮದರ್ಸ್ ಡೇ ಅಮ್ಮ ಕನ್ನಡದ ಒಂದಮ್ಮ, ಇಂಗ್ಲೀಷಲ್ಲಿ ಒಂದಮ್ಮ ಬಂದಿದ್ದಾರೆ. ಥ್ಯಾಂಕ್ ಯು ಮಾ. ಇವರು ಪ್ರತಿ ಸಲ ಸಿಕ್ಕಿದಾಗ್ಲೂ ನಮ್ಮನ್ನ ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಆ್ಯಂಡ್ ಅವ್ರ ಮಗಳಿಗೆ ನಾವು ಮಾಡೋ ವೀಡಿಯೋಸ್ ಎಲ್ಲನೂ ಇಷ್ಟ. ಅದನ್ನು ಯಾವಾಗಲೂ ಸಿಕ್ಕಿದಾಗಲೂ ಹೇಳ್ತಾ ಇರ್ತಾರೆ. ಶಿ ಇಸ್ ವೆರಿ ಸ್ವೀಟ್. ಆ್ಯಂಡ್ ನಮಗೆ ಎಲ್ಲಿ ಸಿಕ್ಕಿದ್ರು, ಎಲ್ಲಿ ನಾವು ಕೊಲಾಬ್ರೇಷನ್ ಅಂತ ಸಿಕ್ಕಿದ್ರು, ಶಿ ಈಸ್ ಆಲ್ಸೋ ಕ್ರಿಯೇಟರ್, ಲೈಫ್ ಸ್ಟೈಲ್ ಬ್ಲಾಗರ್ ಥರ. ಅವರು ಇನ್ಸ್ಟಾಗ್ರಾಮ್ನಲ್ಲಿ ಅವ್ರ ಪೇಜು ಮತ್ತು ಅವರ ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡುವಂಥ ಪೇಜ್ ಎರಡೂ ನಾನು ನಿಮಗೆ ಟ್ಯಾಗ್ ಮಾಡಿರ್ತೀನಿ. ಯು ಶುಡ್ ಫಾಲೋ ಆ್ಯಂಡ್ ಚೆಕ್ ಇಟ್ ಔಟ್. ತುಂಬ ಚೆನ್ನಾಗಿರುತ್ತೆ ಅವ್ರ ಪೇಜು. ಆ್ಯಂಡ್ ಎಲ್ಲಿ ಸಿಕ್ಕಿದಾಗೂ ನಮ್ಮನ್ನ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಟೈಮ್ ಟು ಬಿಗಿ. ನಾನು ನೋಡೋಲ್ಲ ಆಯಿತಾ, ಫಸ್ಟ್ ನಿಮಗೆ ತೋರಿಸ್ತೀವಿ. ಬ್ಯಾಕ್ ಸೈಡ್ ಹಿಂಗಿದೆ, ನಾನು ನೋಡೋಲ್ಲ. ತಿರ್ಸ್ಲಾ? ಓ, ಅದ್ರ ಸಮೇತನೇ ಕಳಿಸೋರಾ? ಓ, ರಿಂಗ್ ಸಮೇತನೇ. ಓಕೆ, ತಿರ್ಗಿಸು. ನಾನು ಭಾಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಮಧ್ಯಾಹ್ನದಿಂದ ನಮ್ಮ ಮಮ್ಮಿ ಈ ಥರ ಹ್ಯಾಂಗ್ ಮಾಡೋದು ಕೊಟ್ಟಿದ್ದಾರೆ. ಓ, ಸೋ ಸ್ವೀಟ್. ಮಧ್ಯಾಹ್ನ ನಮ್ಮ ಮಮ್ಮಿಗೂ ತೋರಿಸಿಲ್ಲ ನಾನು. ಇದರಿಂದ ಓಪನ್ ಮಾಡಿ ಈ ಥರ ನಾನು ನೋಡಿದೆ. ನಾನು ವಾಸ್ ಲೈಕ್ ಫುಲ್ ನೋಡಬೇಕು. ಐ ಲವ್ ಇಟ್. ನೀವು ತೋರಿಸ್ತೀನಿ. ಓ, ಸೋ ಸ್ವೀಟ್. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಲ್ಲ? ತುಂಬ ಚೆನ್ನಾಗಿತ್ತು. ಈ ಫೋಟೋ ನನ್ನ ಹತ್ರನೇ ಕಳಿಸ್ಕೊಂಡ್ರು. ನಾನು ಏನು ಮಾಡ್ತಾರಂತ ನಂಗೆ ಗೊತ್ತಿರಲಿಲ್ಲ. ಐ ವಾಸ್ ಆಲ್ಸೋ ವೇಟಿಂಗ್, ಬಟ್ ಇಟ್ಸ್ ವೆರಿ ಪ್ರಿಟಿ. ಒಂದು ಟ್ರಾನ್ಸ್ಪರೆಂಟ್ ಕವರ್ ಪ್ಯಾಕ್ ಮಾಡಿ ಹಾಕಬೇಕು. ತುಂಬ ಚೆನ್ನಾಗೈತೆ. ತುಂಬ ಥ್ಯಾಂಕ್ಸ್ ಅಮ್ಮ. ನಿಮಗೂ ಹ್ಯಾಪಿ ಮದರ್ಸ್ ಡೇ. ಕೊಡು, ನೀನು ಹೇಳು. ನಾನು ಇವಾಗಲೇ ಡೀಟೇಲಾಗಿ ನೋಡ್ತಾ ಇದ್ದೀನಿ. ಲುಕ್ ಇಟ್ ದಟ್. ಚೆನ್ನಾಗಿದೆ ಅಮ್ಮಿ? ಇಷ್ಟ ಆಯ್ತಾ? ತುಂಬ ಖುಷಿ ಆಯಿತು. ಇಷ್ಟ ಆಯಿತು, ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಮನೇಲಿ ನೀವು ನೋಡಿದ್ರೆ ಒಂದು ನಂದು ಮಮ್ಮಿದ ಫೋಟೋ ಇಲ್ಲ. ಒಂದೇ ಒಂದು ಚಿಕ್ಕ ವಯಸ್ಸಲ್ಲಿದೆ, ಬರ್ಡೇದು ನಂದು. ಬಿಟ್ಟರೆ ದಿಸ್ ಇಸ್ ದ ಒನ್ ಥಿಂಗ್ ವಿಚ್ ವಿಲ್ ಗೋ ಆನ್ ಅವರ್ ವಾಲ್. ಯಾಕೋ ಫ್ಲ್ಯಾಶ್ ಲೈಟ್. ಇವಾಗ ನೋಡಿ ಎಷ್ಟು ಪ್ರಿಟಿಯಾಗಿದೆ. ಇಷ್ಟ ಆಯ್ತಾ ಅಮ್ಮಿ? ತುಂಬ ಇಷ್ಟ ಆಯಿತು. ತುಂಬ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಅಮ್ಮ. ನಿಮಗೂ ಹ್ಯಾಪಿ ಮದರ್ಸ್ ಡೇ. ಹೌದು, ಅವರೂ ಮದರೇ. ಹೌದಾ? ಚೆನ್ನಾಗಿ. ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಆನ್ ಅ ಸಂಡೇ ನನ್ನ ಕಸಿನ್, ನಮ್ಮ ಫ್ಯಾಮಿಲಿಲಿ ನನ್ನ ಕಸಿನ್ ಒಬ್ಬರಿದ್ದಾರೆ. ಅವ್ರದ್ದು ಮದುವೆ ಇದೆ. ಬೆಳಗ್ಗೆನೇ ದಾರೆ ಆಗೋಗ್ಬಿಟ್ಟಿರುತ್ತೆ. ಬಿಕಾಸ್ ದಾರೆ ಮುಹೂರ್ತದ ಟೈಮು 6:30 7:30 ಏನೋ ಇತ್ತು. ಬಟ್ ಇವಾಗ ರಿಸೆಪ್ಷನ್ ನಡೀತಾ ಇದೆ. ಸೊ ನಾವಿವಾಗ ಹೊರಟಿದ್ದೀವಿ ರಿಸೆಪ್ಷನ್ಗೆ. ಇದಿರೋದು ರಾಜರಾಜೇಶ್ವರಿ ನಗರದಲ್ಲಿ. ಮಲ್ಲೇಶ್ವರದಿಂದ ರಾಜರಾಜೇಶ್ವರಿ ಹೋಗೋ ಅಷ್ಟರಲ್ಲಿ ನಾನು ಒಂದು ಊರಿಗೆ ಹೋಗಿ ಬಂದುಬಿಡ್ಬೋದು. ಆ್ಯಂಡ್ ಆಲ್ಸೋ ಬೈ ದ ವೇ ಇವತ್ತು ಮದರ್ಸ್ ಡೇ. ಹ್ಯಾಪಿ ಮದರ್ಸ್ ಡೇ ಮಮ್ಮಿ. ಥ್ಯಾಂಕ್ ಯು. ನೀವು ನೋಡ್ತಾ ಇರೋ ಎಲ್ಲ ವ್ಯೂವರ್ಸ್ಗೂ, ನಿಮ್ಮ ಅಮ್ಮಂದಿರಿಗೂ, ಎಲ್ಲರಿಗೂ ವೆರಿ ಹ್ಯಾಪಿ ಮದರ್ಸ್ ಡೇ. ಕ್ಯಾಬ್ ಎತ್ಕೊಂಡು ನಮ್ಮ ಕಡೆಯಿಂದನೂ ಇವಾಗ ಕ್ಯಾಬ್ ಎತ್ಕೊಂಡು ಹೋಗೋಣ ಊರಿಗೆ. ಇಲ್ಲಿ ಗೈಸ್, ಜಾತ್ರೆ ನಂಬರ್ 1, ಜಾತ್ರೆ ನಂಬರ್ 2, 3. ನಮ್ಮ ಆಂಟಿ ಜಾತ್ರೆ ಅಲ್ಲ, ಇವಳು ಜಾತ್ರೆ. ನಮ್ಮ ಅಕ್ಕ ಹ್ಯಾಪಿ ಮದರ್ಸ್ ಡೇ. ನಿನ್ ಯಾರು ಮಾಸ್ತಾರೆ? ಹೋಗೋ, ನಿನ್ ಯಾರು ಮಾತಾಡಿಸ್ತಾರೆ? ಜಾತ್ರೆ ನಂಬರ್ 3 ಇದೆ. ಜಾತ್ರೆ ನಂಬರ್ 3 ನೋಡು. ಜಾತ್ರೆ ನಂಬರ್ 1, 2, 3. ನಮ್ಮ ಆಂಟಿ ಅಲ್ಲ, ಬಕ್ಕ ಈ ಕಡೆ ನೀನು ಅವ್ರ ಥರ ಜಾತ್ರೆ ಅಲ್ಲ.
ಹೌದು, ನಮ್ಮ ಥರ. ನಿಮಿಷಾಂಬ ದೇವಸ್ಥಾನ ನಾನು ಯಾವತ್ತೂ ನೋಡಿಲ್ಲ. ಇಲ್ಲೇ ಚೌಟ್ರಿ ಆ್ಯಂಡ್ ಇಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಇವಾಗ. ನಾನೇ ಯಾವತ್ತೂ ಹೋಗಿಲ್ಲ. ನೀನು ಹೋಗಿ ಬಂದ? ಕೊಡಲ್ಲ, ಸೆಲ್ಫಿ ಕೊಡಲ್ಲ. ಇನ್ನೂ ಒಂದು ಯಾವುದೋ ಮದುವೆ ನಡೀತೈತೆ ಅಲ್ಲಿ, ಎಲ್ಲ ಕಡೆ ಇಲ್ಲ ಸರಿ ಮದುವೆ. ಓ ಯಾರೋ ಸೀಮಂತ. ಹೋಗ ಆ ಕಡೆ ದೇವಸ್ಥಾನ ತೋರ್ಸೋಣ ಅಂದ್ರೆ ಬಂದ್ಬಿಡ್ತಾನೆ. ಯಪ್ಪ, ನಮ್ಮ ಮಮ್ಮಿಗಂತೂ ಮುಗಿದಿರೋ ಕತೆ ಇದು. ಇದೇ ಸೀಮಂತ. ತೋರ್ಸಪ್ಪ ಕಂದ, ಏನು ತಗೊಂಡಿದ್ದೀವಿ ಹೊಸ್ದಾಗಿ ತೋರಿಸು. ನೋಡಿ ಈಗ ಹೊಸ ಫೋನ್ ತಗೊಂಡ್ಬಿಟ್ಟವನೇ. ಫೋನ್ ಓನರ್ ಅಲ್ಲಿ ಯೂಸ್ ಮಾಡ್ತಿರೋರು ಇಲ್ಲಿ. ಇಲ್ಲ, ಚೆನ್ನಾಯ್ತಾ? ಇಷ್ಟ ಆಯ್ತಾ? ಆಗ್ಲಿ ಎಡಿಟಿಂಗ್ ಆ್ಯಪ್ಸು ಏನೇನು ಆ್ಯಪ್ಸ್ ಇಟ್ಬಿಟ್ಟು ಅವ್ನು ನೋಡಿ. ಆಗಲ್ಲ ಅವ್ರ ಕೈಲೆಲ್ಲ ಮಾಡಿಸ್ತಿದ್ರೆ ನಗೀತವ್ರೆ. ಯಾಕೆ? ಯಾವ ಆ್ಯಪ್ ಬೇಕು ಏನು ಅಂತೆಲ್ಲ ಕೇಳ್ಬೇಕಾಗ. ಹೆಂಗೈತಿ ಫೋನು? ತುಂಬ ಭಾರ ಆಯ್ತು ಅನ್ಬೇಕು ನೀನು. ತುಂಬ ಭಾರ ಆಯ್ತು ಅನ್ಬೇಕು. ನಮ್ಮ ಮದುವೆ ಹುಡುಗನ ಫೋಟೋ ನೋಡಿ. ಮದುವೆ ಹುಡುಗ ಸಿದ್ದುಗೆ ಏನಾಗಬೇಕು? ಏನಾಗ್ಬೇಕು ನಿಂಗೆ? ಮಾಮ ಆಗ್ಬೇಕು. ಅತ್ತೆ ಮಗ. ಮದುಮಗಂದೇ ಬೆಳಗ್ಗೆ 7:15 ಮುಹೂರ್ತ ಆಗಿ ರಿಸೆಪ್ಷನಲ್ಲಿ ನಿಂತವನೆ. ಇವನ್ಗೆ ಈ ಶಲ್ಯ ಪಂಚಾಯದಲ್ಲಿ ತೆಗೆಸ್ಕೊಳ್ಳೋ ಇಂಟ್ರೆಸ್ಟ್ ಆಯ್ತಲ್ಲ. ಹಿಂಗೆ ಆಗ್ತಿದ್ದು. ನಾವಿಬ್ರನ್ನ ನೆಮ್ಮದಿಯಾಗಿ ಕುತ್ಕೊಳಕ್ ಬಿಟ್ಟಿಲ್ಲ ಚೌಟ್ರಿಲಿ. ಫೋಟೋ ತೆಗಿ ಅಂತ ಹೊಸ ಫೋನ್ ಬೇರೆ ತಗೊಂಡ್ಬಿಟ್ಟಾನ. ನೋಡೋಕ್ಕಾಗಲ್ಲಪ್ಪ. ಇವ್ನ ನೆಕ್ಸ್ಟ್ ಟ್ರಿಪ್ಪಲ್ಲಿ ಕರ್ಕೊಂಡು ಹೋಗೋದು ಬೇಡ ಚಿನ್ನು. ಉರ್ಸು ನಮಗೆ ಸುಸ್ತು ಮಾಡ್ಬಿಡ್ತಾನೆ. ಇರು ಹೆಂಗ್ ಕಂಟೆ ನೋಡ್ತೀನಿ. ಹೇಗಿದೆ, ಹೇಗಾದೆ? ಲಿಪ್ಸ್ಟಿಕ್ ಹಾಕತ್ತಾನೆ. ನೋಡ್ತಾ ಅಂದ್ರೆ ನಿನ್ನ ಹೆಸರೇನು? ಮಾನ್ವಿತಾ. ಮಾನ್ವಿತಾ ನನ್ನ ಹೆಸರು. ನನ್ನ ಚೆನ್ನಾಗಿ ನೋಡ್ತೀಯ ನೀನು? ಚೆನ್ನಾಗಿರುತ್ತಾ? ನಾನು ಬೈಯೋದೆಲ್ಲ ನೋಡ್ತೀನಿ. ನಿನ್ನ ಮುಂದಕ್ಕೆ ಏನಾದ್ರು ನಿಮ್ಮ ಮಮ್ಮಿಗೆ ಬೈದ್ರೆ ನಾನು ಕಾರಣ ಅಲ್ಲ. ಹಂಗಂತ ಹೂ ಅನ್ನು ಅಲ್ಲಿ ಆಮೇಲೆ ಅವರಮ್ಮ ನಂಗೆ ಬೈಯಂಗಿಲ್ಲ. ನನ್ನ ಮಗಳು ನಿಮ್ಮ ಹತ್ರನೇ ಕಳಿಸು ಅಂತ. ಯಾವ್ದಾದ್ರು ರೀಲ್ ನೋಡ್ತೀಯ ಅಂತ ಹೇಳು. ನೀನು ಬರ್ತೀಯ ನಾಳೆ ಅದರಲ್ಲಿ? ಅದ್ರಲ್ಲಿ ಬರ್ತೀಯ? ಏನೇನು ರೀಲ್ಸ್ ನೋಡ್ತೀಯ ನೀನೊಂದು? ಎಷ್ಟು ಖುಷಿ ಆಗುತ್ತಲ್ಲ ಪುಟ್ಟ ಮಕ್ಕಳು ನಮ್ಮನ್ನ ಇಷ್ಟಪಟ್ಟು ನಮ್ಮ ವ್ಲಾಗ್ಸ್ ಆಗಿರಲಿ ರೀಲ್ಸ್ ಆಗಿರಲಿ ನೋಡ್ತಾರೆ ಅಂತ ಗೊತ್ತಾದಾಗ. ಈ ಪುಟಾಣಿ ಅಂತೂ ನನ್ನ ರೀಲ್ಸ್ನ ರಿಪೀಟೆಡಾಗಿ ನೋಡುತ್ತೆ ಅನಿಸುತ್ತೆ. ನಾನು ಮಾತಾಡೋ ಥರನೇ ಮಾತಾಡಿ ಹೇಳ್ತಾ ಇತ್ತು. ಆ್ಯಂಡ್ ನಾವು ಹೋಗಿರೋಂಥ ಮುಖ್ಯ ಕಾರಣ ಏನು ಹೇಳಿ, ಮದುವೆ ಅಲ್ವಾ. ಸೊ ನನ್ನ ಕಸಿನ್ ಜೊತೆ ಹೋಗಿ ಒಂದು ಫ್ಯಾಮಿಲಿ ಪಿಕ್ಚರ್ ತೊಗೊಂಡು ಇವಾಗ ನಾವು ಬಂದಿದ್ದೀವಿ ಭೋಜನ ಕಾರ್ಯ ಮಾಡೋಕ್ಕೆ. ಆ್ಯಂಡ್ ಊಟದಲ್ಲಿ ತುಂಬ ಸಿಂಪಲ್ ಊಟ, ಬಟ್ ಸಕ್ಕ ಟೇಸ್ಟಿಯಾಗಿತ್ತು. ಒಬ್ಬಟ್ಟೆಲ್ಲ ಮಸ್ತಾಗಿತ್ತು. ಫುಲ್ ಶುಗರ್ ರಶ್ ಅನ್ಕೊಳ್ಳಿ. ಅವಳು ಏನಾರು ಬಾಯಾರು ಹೇಳ್ತಲ್ಲ, ರೆಸ್ಪೆಕ್ಟೇ ಇಲ್ಲ. ಬರ್ರಿ ಬಾಯ್ ಹಗ್ ಮಾಡಿ ಹೇಳಿದೀನಿ ಸಾಕಲ್ವಾ? ಅಕ್ಕ ಬಾಯ್ ಅಕ್ಕ. ಫೋಟೋ ಕಳಿಸ್ಬಿಡ ಕಡೆ ಮಾಡೋದು. ಸೆಂಡ್ ಮಾಡ್ಕೊಳ. ಬಾಯ್ ಬಾಯ್ ಬಾಯ್.